ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ದಿನಾಂಕ 2/8/2026 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೇಪರ್ ಕಂಡಕ್ಟ್ ಮಾಡಲಾಗಿದೆ. ಅದರಲ್ಲಿ ನಾನ್ HK ಕ್ವಶನ್ ಪೇಪರ್ ಆನ್ಸರ್ ಕೀನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಎಕ್ಸಾಮ್ ಬರ್ದಿರೋರು ಹೇಗಿತ್ತು ಕ್ವಶನ್ ಪೇಪರ್, ನಿಮಗೆ ಡಿಫಿಕಲ್ಟಿ ಲೆವೆಲ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕ್ವೆಶನ್ಸ್ನ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಆನ್ಸರ್ ಎಲ್ಲ ಕಂಪೇರ್ ಮಾಡಿ ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ, ಎಷ್ಟು ಸ್ಕೋರ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಫಸ್ಟ್ ಕ್ವೆಶನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಫ್ಯೂ ಕ್ವೆಶನ್ಸ್ ಇಲ್ಲಿ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಇದೆ. ಅದರಲ್ಲಿ ಮೊದಲನೇ ಕ್ವೆಶನಲ್ಲಿ ಬಾರ್ಗ್ರಾಫ್ ಇದೆ. ಸೊ ಬಾರ್ಗ್ರಾಫ್ಗೆ ಒಂದು ಬಾರ್ಗ್ರಾಫ್ ಕೊಟ್ಟು ಅದನ್ನು ಬೇಸಿಸ್ ಮೇಲೆ ಒಂದು ಕ್ವೆಶನ್ ಕೇಳಿದ್ದಾರೆ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆಫ್ ರಾಗಿ ಬಿಟ್ವೀನ್ 2019 and 2020? ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಇಯರ್ ಇದೆ, ವೈ ಆಕ್ಸಿಸ್ ಅಲ್ಲಿ ಪ್ರೊಡಕ್ಷನ್ ಆಫ್ ರಾಗಿ ಇನ್ 1000 ಕ್ವಿಂಟಲ್ಸ್ ಇದೆ. ಇಲ್ಲಿ 2019ರಿಂದ 2020ಕ್ಕೆ ಎಷ್ಟು ಇನ್ಕ್ರೀಸ್ ಆಗಿದೆ ಪ್ರೊಡಕ್ಷನ್ ಅಂತ ಕೇಳಿದ್ದಾರೆ. ಇನ್ಕ್ರೀಸ್ ಮಾಡಬೇಕಂದ್ರೆ 10ರಿಂದ 15 ಇನ್ಕ್ರೀಸ್ ಆಗಿದೆ. ಇದನ್ನ ನೀವು ಕಾನ್ಸ್ಟೆಂಟ್ ಇರೋದ್ರಿಂದ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಅವಶ್ಯಕತೆ ಇಲ್ಲ, ಕಾಂಪ್ಲಿಕೇಟ್ ಮಾಡ್ಕೊತೀರಾ. ಸೊ ಈಸಿ ಏನಂತಂದ್ರೆ 10ಗೆ 15ಗೆ ಎಷ್ಟು ಡಿಫ್ರೆನ್ಸ್ ಇದೆ? 5 ಡಿಫ್ರೆನ್ಸ್ ಇದೆ. ಸೊ ಬೇಸಿಸ್ ಯಾವುದು? 2019. ಸೊ ಡಿವೈಡ್ ಬೈ 10 ಇಂಟು 100 ನಮಗೆ ಸಿಗುತ್ತೆ 50% ಸಿಗುತ್ತೆ. ಅದಕ್ಕೆ 4ನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ. ಸೆಕೆಂಡ್ ಒನ್, ಸ್ಪೀಡ್ ಆಫ್ ಕಾರ್ ಇಸ್ ಇನ್ಕ್ರೀಸ್ಡ್ ಬೈ 2 km ಆಫ್ಟರ್ ಎವ್ರಿ 30 minutes. If the distance travelled in first 1 hour was 35 km, what is the distance travelled in 7 hours ಅಂತ ಇದೆ. ಇಲ್ಲಿ ನಿಮಗೆ ಅಬ್ಸರ್ವ್ ಮಾಡಿದರೆ ಎವ್ರಿ 30 minutesಗೆ 2 km ಜಾಸ್ತಿ ಆದರೆ ಎವ್ರಿ 1 hourಗೆ 4 km ಜಾಸ್ತಿ ಆದಂಗೆ, ರೈಟ್? ಸೊ ಹೀಗೆ ಎವ್ರಿ 1 hourಗೆ 4 km ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಅವರ್ 35 ಇತ್ತು, ಸೆಕೆಂಡ್ ಅವರ್ಗೆ +4 ಎಷ್ಟಾಗುತ್ತೆ? 39 ಆಗುತ್ತೆ. ಹಾಗೆ +4 ಮಾಡ್ತಾ 7 ಅವರ್ಸ್ಗೆ ಎಷ್ಟು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರುತ್ತೆ ಅಂತ ಕೇಳಿದರೆ ನೀವು 2 ಫಾರ್ಮುಲಾ ಯೂಸ್ ಮಾಡ್ಬೋದು. ಒಂದು ಸ್ಪೀಡ್ ಮತ್ತು ಡಿಸ್ಟೆನ್ಸ್ ಫಾರ್ಮುಲಾ ನಮಗೆ ಗೊತ್ತಿದೆ, ಅದು ಒಂದು. ನೆಕ್ಸ್ಟ್ ಅರಿಥಮ್ಯಾಟಿಕ್ ಪ್ರೋಗ್ರೆಷನ್, ಬಿಕಾಸ್ ಇಲ್ಲಿ ಎವ್ರಿ 1 hourಗೆ 4 km ಇನ್ಕ್ರೀಸ್ ಆಗ್ತಾ ಹೋಗೋದ್ರಿಂದ ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ ಅರಿಥಮ್ಯಾಟಿಕ್ ಪ್ರೋಗ್ರೆಷನ್. ಸೊ ಸಮ್ ಆಫ್ ಅರಿಥಮ್ಯಾಟಿಕ್ ಪ್ರೋಗ್ರೆಷನ್ ಫಾರ್ಮುಲಾ ಇಲ್ಲಿದೆ. ಇವೆರಡನ್ನು ಯೂಸ್ ಮಾಡಿದರೆ ನಿಮಗೆ 329 km ಸರಿಯಾದ ಉತ್ತರ ಸಿಕ್ಕತ್ತೆ, ಸೆಕೆಂಡ್ ಆಪ್ಷನ್. ಥರ್ಡ್ ಕ್ವೆಶನ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಡಿಸ್ಕೌಂಟ್ 40% ಆನ್ 500 ಆ್ಯಂಡ್ 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 30% ಆ್ಯಂಡ್ 10% ಆನ್ ಸೇಮ್ ಅಮೌಂಟ್ ಈಸ್. ನಮಗನ್ಸುತ್ತೆ 40% ಡಿಸ್ಕೌಂಟ್ ಇದೆ, 30 ಮತ್ತು 10 ಸೇರಿಸಿದ್ರು 40, ಎರಡು ಸೇಮ್ ಇರಬೇಕಲ್ಲ. ಸೇಮ್ ಇರಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡೋದಾದರೆ 40% ಆಫ್ 500 ಅಂದರೆ ಎಷ್ಟಾಗುತ್ತೆ? 200 ಆಗುತ್ತೆ. ಓಕೆ. ಸಕ್ಸೆಸಿವ್ ಡಿಸ್ಕೌಂಟಲ್ಲಿ ಒಂದು ಫಾರ್ಮುಲಾ ಇದೆ. ಏನಿದೆ? ಎಕ್ಸ್ ಪ್ಲಸ್ ವೈ ಮೈನಸ್ XY/100. ಇಲ್ಲಿ ಎಕ್ಸ್ ಮತ್ತು ವೈ ಅಂದರೆ X 30, Y 10. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದಾಗ ನಿಮಗೆ 37% ಸಿಕ್ಕತ್ತೆ. ಸೊ ನೋಡಿ, ನೀವು ಒಂದೇ ಸರಿ ಡಿಸ್ಕೌಂಟ್ ಕೊಟ್ಟರೆ ಅದು 40% ಆದ್ರೂ ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ಟಾಗ ಅದು 37% ಆಫ್ 500 ಆಗಿರುತ್ತೆ, ವಿಚ್ ವಿಲ್ ಕಮ್ ಟು 185. ಡಿಫ್ರೆನ್ಸ್ ಕೇಳಿದ್ದಾರೆ, ಎರಡೂದು ಡಿಫ್ರೆನ್ಸ್ ಕೇಳಿದ್ರಿಂದ 15 ಈಸ್ ದ ಕರೆಕ್ಟ್ ಆನ್ಸರ್, ಸೆಕೆಂಡ್ ಆಪ್ಷನ್. ನಾಲ್ಕನೇದು, ಪ್ರಕಾಶ್ ವಾಂಟ್ಸ್ ಟು ಗೋ ಟು ದ ಥಿಯೇಟರ್. ಹಿ ಸ್ಟಾರ್ಟ್ಸ್ ಫ್ರಮ್ ಹಿಸ್ ಹೋಮ್ ವಿಚ್ ಇಸ್ ಇನ್ ದ ಈಸ್ಟ್ ಆ್ಯಂಡ್ ಕಮ್ಸ್ ಟು ಅ ಕ್ರಾಸಿಂಗ್. ಇಲ್ಲಿ ಡೈರೆಕ್ಷನ್ ಸೆನ್ಸ್ನ ನಾವು ನೋಡೋದಾದರೆ ಇಲ್ಲಿ ಪ್ರಕಾಶ್ ಮನೆ ಇರೋದು ಈಸ್ಟಲ್ಲಿದೆ, ರೈಟ್? ಸೊ ಇಫ್ ಹಿ ಹ್ಯಾಸ್ ಟು ಮೂವ್ ಮಾಡಬೇಕು ಅಂತಂದರೆ ಹಿ ವಿಲ್ ಬಿ ಫೇಸಿಂಗ್ ವೆಸ್ಟ್ ಡೈರೆಕ್ಷನ್ ಅಲ್ವಾ? ವೆಸ್ಟ್ ಡೈರೆಕ್ಷನ್ ಫೇಸ್ ಮಾಡ್ತಾ ಇರ್ತಾರೆ. ಅವಾಗ ದ ರೋಡ್ ಟು ದ ರೈಟ್ ಎಂಡ್ಸ್ ಇನ್ ಯೂನಿವರ್ಸಿಟಿ. ಈ ಕ್ರಾಸ್ ರೋಡಲ್ಲಿ ಇದ್ದಾಗ ರೈಟ್ ಹೋಗೋ ರೋಡು ಯೂನಿವರ್ಸಿಟಿಗೆ ಎಂಡ್ ಆಗತ್ತಂತೆ, ಸ್ಟ್ರೈಟ್ ಹೋದರೆ ಹಾಸ್ಪಿಟಲ್ ಬರತ್ತಂತೆ. ಸೊ ಉಳಿದಿರೋದು ಥಿಯೇಟರ್ ಎಲ್ಲಿದೆ ಅಂತ ಕೇಳಿದರೆ ಇಟ್ ಈಸ್ ಸೌತ್ ಡೈರೆಕ್ಷನ್. ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ 4ನೇ ಕ್ವಶನ್ನಿಗೆ. ಫಿಫ್ತ್ ಒನ್, ಚೂಸ್ ದ ವರ್ಡ್ ವಿಚ್ ಕಮ್ಸ್ ಥರ್ಡ್ ವೆನ್ ದ ಫಾಲೋಯಿಂಗ್ ವರ್ಡ್ಸ್ ಆರ್ ಅರೇಂಜ್ಡ್ ಇನ್ ಡಿಕ್ಷನರಿ ಆರ್ಡರ್. ಡಿಕ್ಷನರಿ ಆರ್ಡರಲ್ಲಿ ಅರೇಂಜ್ ಮಾಡಿದಾಗ ನಮಗೆ ಫಸ್ಟ್ ವರ್ಡ್ ಬಂದು ಕ್ಯಾಶುವಲ್ ಆಗುತ್ತೆ, ಸೆಕೆಂಡ್ ಕಾವೇರಿ ಆಗುತ್ತೆ, ಥರ್ಡ್ ಒನ್ ಬಂದು ಕಂಟಿನ್ಯೂಸ್ ಆಗುತ್ತೆ. ಸೊ ಈ ಬಾಕಿ ಎಲ್ಲನೂ CONT ಕಾಮನ್ ಇದ್ರೂ ಇಲ್ಲಿ CONTR ಬರುತ್ತೆ, ರೈಟ್? ಇಲ್ಲಿ CONTI, ಅದಕ್ಕೋಸ್ಕರ ಇದು ಥರ್ಡ್ ವರ್ಡ್ ಆಗುತ್ತೆ. ನಮಗೆ ಥರ್ಡ್ ಮಾತ್ರ ಕೇಳೋದ್ರಿಂದ ಬಾಕಿ ಏನೋ ಚೆಕ್ ಮಾಡೋದು ಬೇಡ. ಫೋರ್ತ್ ಆಪ್ಷನ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಸಿಕ್ಸ್ತ್ ಒನ್, ಗಿವನ್ ಕ್ವೆಶನ್ಸ್ ಕಂಟೈನ್ ಸ್ಟೇಟ್ಮೆಂಟ್ಸ್ ಫಾಲೋಡ್ ಬೈ ಕನ್ಕ್ಲೂಷನ್. ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟು ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಚೂಸ್ ದ ಬೆಸ್ಟ್ ಕನ್ಕ್ಲೂಷನ್ ವಿಚ್ ಫಾಲೋಸ್ ದ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋದಾದರೆ ನಿಮಗೆ ಸ್ಟೇಟ್ಮೆಂಟ್ ಏನಿದೆ? ಸಮ್ ಪರ್ಸನ್ಸ್ ಆರ್ ವೀಕ್ ಇನ್ ಮ್ಯಾಥ್ಸ್. ಸೊ ಒಂದಿಷ್ಟು ಜನ ಇರ್ತಾರೆ, ಪರ್ಸನ್ಸ್ ಅಂತ ತಗೊಳ್ಳಿ ಒಂದು ಸರ್ಕಲ್. ಅದರಲ್ಲಿ ಸಮ್ ಪೀಪಲ್ ಆರ್ ವೀಕ್ ಇನ್ ಮ್ಯಾಥ್ಸ್, ಇಲ್ಲಿ ಸ್ಮಾಲ್ ಸರ್ಕಲ್,
Okay, those people are weak in maths. All those who are weak in maths are musicians. ಇಲ್ಲಿ ಯಾರೆಲ್ಲ ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದಾರೆ ಅವರು ಎಲ್ಲರೂ ಮ್ಯೂಸಿಷಿಯನ್ ಇದ್ದಾರೆ. ಸೊ ಮ್ಯೂಸಿಷಿಯನ್ ವಿಲ್ ಬಿ ದ ಬಿಗ್ಗರ್ ಸರ್ಕಲ್ ಅಪಾನ್ ದ ಸ್ಮಾಲರ್ ಸರ್ಕಲ್. ಅವಾಗ ಏನಾಗುತ್ತೆ, ನಿಮಗೆ ಈ ಥರ ಡ್ರಾ ಮಾಡೋದ್ರಿಂದ ರಾಂಗ್ ಹೋಗಲ್ಲ ಆನ್ಸರ್, ಇಟ್ ವಿಲ್ ಬಿ ಕರೆಕ್ಟ್, ರೈಟ್. ಕನ್ಕ್ಲೂಷನ್ ಅಲ್ಲಿ ಸಮ್ ಮ್ಯೂಸಿಷಿಯನ್ಸ್ ಆರ್ ವೀಕ್ ಇನ್ ಮ್ಯಾಥ್ಸ್ ಅಂತ ಇದೆ. ಇಲ್ಲಿ ನೋಡಿ, ಎಲ್ಲ ಮ್ಯಾಥಮೆಟಿಕ್ಸ್ ವೀಕ್ ಇರೋರು ಮ್ಯೂಸಿಷಿಯನ್ಸ್ ಅಂತ ಆದರೆ ಸಮ್ ಮ್ಯೂಸಿಷಿಯನ್ಸ್ ಹೂ ಆರ್ ಮ್ಯೂಸಿಷಿಯನ್ಸ್ ಆರ್ ವೀಕ್ ಇನ್ ಮ್ಯಾಥ್ಸ್, ಇದು ಕರೆಕ್ಟ್ ಆಗುತ್ತಲ್ವಾ? ಸೊ ಡೆಫಿನೆಟ್ಲಿ ಟ್ರೂ, ಫೋರ್ತ್ ಆಪ್ಷನ್ ಇಸ್ ದ ಸರಿಯಾದ ಆನ್ಸರ್. ಸೆವೆಂತ್ಗೆ ವಾಟ್ ವಾಸ್ ದ ಡೇ ಆಫ್ ದ ವೀಕ್ ಆನ್ 14th August 2010. ನಮಗೆ ಈ ಇದನ್ನು ಸಾಲ್ವ್ ಮಾಡೋಕ್ಕೆ ಈಸಿಯೆಸ್ಟ್ ಮೆಥಡ್ ಅಂದರೆ ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು ನೀವು. 2000 ಇಸ್ವಿವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ 0 ಆಡ್ ಡೇಸ್ ಬರುತ್ತೆ. ಓಕೆ, 2001ರಿಂದ 2009ಕ್ಕೆ 4 ಆಡ್ ಡೇಸ್ ಬರುತ್ತೆ. 2010 ನಮಗೆ ಇಲ್ಲಿ ಬರೀ ಆಗಸ್ಟ್ವರೆಗೂ ಬೇಕಾಗಿರೋದ್ರಿಂದ 2 ಆಡ್ ಡೇಸ್ ಸಿಕ್ಕತ್ತೆ. ಟೋಟಲ್ 6 ಆಡ್ ಡೇಸ್ ಅಂತಿದ್ದಾಗ 6 ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ? ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ ಹಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ 6 ವಿಲ್ ಬಿ ದ ಸ್ಯಾಟರ್ಡೇ. ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ. ನಾನಿಲ್ಲಿ ವಿಡಿಯೋ ಲೆಂತಿ ಆಗಬಾರ್ದಂತ ಫಾಸ್ಟಾಗಿ ಆನ್ಸರ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಬರೆದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು, ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಟೆಕ್ಸ್ಟ್ ಮಾಡ್ಬೋದು. ಐ ವಿಲ್ ರಿಪ್ಲೈ ಟು ಯು. 8th one, local trains leave from a station at an interval of 20 minutes at a speed of 12 km/h. Man moving from opposite sides meet trains at interval of 12 minutes. The speed of the man is. ಓಕೆ, ಇಲ್ಲಿ ಸಿಂಪಲ್ ಅಂದರೆ ಅದೇ ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಇಲ್ಲಿ ಒಂದು ಕ್ಯಾಚ್ ಏನಂದರೆ ಅಪೋಸಿಟ್ ಸೈಡ್ ಅಂತಿರೋದ್ರಿಂದ ನೀವು ರಿಲೇಟಿವ್ ಸ್ಪೀಡಲ್ಲಿ ಸ್ಪೀಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದೊಂದೇ ಚೇಂಜ್. ಅದೊಂದು ಗಮನದಲ್ಲಿ ಇಟ್ಕೊಂಡ್ರೆ ಯು ವಿಲ್ ಗೆಟ್ ಆನ್ಸರ್ ಆಸ್ ಥರ್ಡ್ ಆಪ್ಷನ್ 8 km/h. 9ನೇದು ಇಲ್ಲಿ ರೋ ಅಲ್ಲಿ ಅರೇಂಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೂ ಈಸ್ ಟು ದ ರೈಟ್ ಆಫ್ ಬಿ ಅಂತ ಕೇಳಿದರೆ ಯು ಕ್ಯಾನ್ ಸಿ ಹಿಯರ್ ಎ ಇಸ್ ರೈಟ್ ಟು ದ ಬಿ. ಸೊ ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 10th one, if in a certain code language heart is written as SVZIG, then how will mind be written in that code? ಇಲ್ಲಿ ಏನಿಲ್ಲ, ಸಿಂಪಲ್ ABCDFGH ಅದನ್ನು ಅಪೋಸಿಟ್ ಪೇರ್ಸ್ ಆಗಿ ಬರೀತಾ ಹೋಗಿದ್ದಾರೆ. ಅಪೋಸಿಟ್ ಪೇರ್ ಅಂದರೆ 26 ಅಲ್ಫಾಬೆಟ್ಸಲ್ಲಿ ಫಸ್ಟ್ 13 ಅಲ್ಫಾಬೆಟ್ಸ್ ಫಸ್ಟ್ ರೋ ಅಲ್ಲಿ, ನೆಕ್ಸ್ಟ್ ಅಲ್ಫಾಬೆಟ್ಸ್ ನೆಕ್ಸ್ಟ್ ರೋ ಅಲ್ಲಿ ಬಂದಾಗ ಯಾವ ಅಪೋಸಿಟ್ ಅಲ್ಫಾಬೆಟ್ಸ್ ಇರುತ್ತೆ ಅದನ್ನು ಬರೀತಾ ಹೋದರೆ ನಮ್ಗೆ ಏನು ಸಿಗುತ್ತೆ? ಕರೆಕ್ಟ್ ಆನ್ಸರ್ ಫಸ್ಟ್ ಆಪ್ಷನ್ ಸಿಗುತ್ತೆ, NRMW. 11ನೇ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಇದೆ. ರಾಜ್ಯಸಭಾ ಮೆಂಬರ್ಸ್ ರೀಎಲೆಕ್ಟೆಡ್ ಆಗಿರೋದು ಯಾವ ಸ್ಟೇಟಲ್ಲಿ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಅದನ್ನ ಮ್ಯಾಚ್ ಮಾಡಬೇಕು ನೀವು ಅಷ್ಟೇ. ಕರೆಕ್ಟ್ ಆನ್ಸರ್ ಬಂದು 11ನೇದಕ್ಕೆ ಥರ್ಡ್ ಆಪ್ಷನ್ A4 B3 C2 D1 ಸರಿಯಾದ ಉತ್ತರ ಆಗಿರುತ್ತೆ. 12th one, ವಾಟ್ ಈಸ್ ಆಗಮನ್? ಓಕೆ, ಹಂಗಂದ್ರೆ ಏನು ಅಂತಂದರೆ ಫಸ್ಟ್ ಆಪ್ಷನ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಆರ್ಬಿಟಲ್ ರಾಕೆಟ್ ಮಿಷನ್. 13th ಎಕ್ಸ್ಪ್ಯಾಂಡ್ JSJB 2.0. JSJB ಅಂತಂದರೆ ಜಲ್ ಸಂಚಯ್ ಜನ್ ಭಾಗಿದಾರಿ ಅಂತ ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 14ನೇದು ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ 2026. ಅದರ ಥೀಮ್ ಬಂದು ಕೋಆಪರೇಟಿವ್ಸ್ ಫಾರ್ ಪೀಸ್ಫುಲ್ ವರ್ಲ್ಡ್, ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 15ನೇ ಕ್ವಶನ್ಗೆ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕರೆಕ್ಟ್ ಚೂಸ್ ಮಾಡಬೇಕು. ಸೊ ಲೆಂತಿ ಸ್ಟೇಟ್ಮೆಂಟ್ ಇದೆ, ನಾನು ಓದ್ಕೊಂಡು ಕೂರಲ್ಲ. ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಆಪ್ಷನ್ ABC ಸರಿಯಾದ ಉತ್ತರ, ಬಿಕಾಸ್ ಆಲ್ ದ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇಲ್ಲಿ ಒಂದು ಸ್ಮಾಲ್ ಏನಂತಂದರೆ, ಇಲ್ಲಿ ಇದು ಫಸ್ಟ್ 2024 ಇಂಟ್ರೊಡ್ಯೂಸ್ ಆಗಿತ್ತು, ಬಟ್ ಅದು ಪ್ರಪೋಸ್ ಆಗಿತ್ತು, ಬಟ್ ಅದು ಕರೆಕ್ಟ್ ಇದು ಆದಾಗ 2025 ಎನಾಕ್ಟ್ ಆದಾಗ, ರೈಟ್, 2025ನ ನಾವು ಕರೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. 16th one, ರೀಸೆಂಟ್ಲಿ ಸಿಕ್ಕಿಂ ವಾಸ್ ಡಿಕ್ಲೇರ್ಡ್ ಆಸ್ ಫುಲ್ಲಿ ಲಿಟ್ರೇಟ್ ಸ್ಟೇಟ್ ಅಂಡರ್ ವಿಚ್ ಪ್ರೋಗ್ರಾಮ್? ಯಾವ ಪ್ರೋಗ್ರಾಮ್ ಅಂದರೆ ಸೆಕೆಂಡ್ ಆಪ್ಷನ್ ಉಲ್ಲಾಸ್. 17ನೇದು ಎಕ್ಸ್ಪ್ಯಾಂಡ್ ಸೆಹತ್ SEHAT ಎಕ್ಸ್ಪ್ಯಾಂಡ್ ಮಾಡಿದರೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಸರಿಯಾದ ಉತ್ತರ ಆಗಿರುತ್ತೆ, ಸೆಕೆಂಡ್ ಆಪ್ಷನ್. 18ನೇದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನ್ಯಾಷನಲ್ ಅಕಾಡೆಮಿ ಆಫ್ ಸೋಷಿಯಲ್ ಸೆಕ್ಯೂರಿಟಿ ವಾಸ್ ಸೆಟ್ ಅಪ್ ಇನ್ 1990. ಇಟ್ ಈಸ್ ದ ಅಪೆಕ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಯಾರಿಗೆ ಅಂತಂದರೆ EPFO, ಈ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ಗೆ ಯಾರೆಲ್ಲ ಎಂಪ್ಲಾಯೀಸ್ ನೀವು ಎಕ್ಸಾಮ್ ಬರೆದು ಕ್ಲಿಯರ್ ಮಾಡ್ತೀರಾ, ನಿಮಗೆ ದಟ್ ವಿಲ್ ಬಿ ದ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್, ರೈಟ್. 18ನೇದಕ್ಕೆ 3ನೇ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ 19ನೇ ಕ್ವಶನ್ನಿಗೆ
General N.S. Rajasubramani assumed charge as third CDS of the Indian Armed Force on May 31st, 2026. ಸೆಕೆಂಡ್ CDS ಯಾರಿದ್ರು ಅಂತ ಕೇಳಿದ್ದಾರೆ. ಸೆಕೆಂಡ್ ವಾಸ್ ಜನರಲ್ ಅನಿಲ್ ಚೌಹಾನ್. ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನಾವು 20th ಕ್ವಶನ್ ನೋಡೋದಾದ್ರೆ, ಇನ್ ಏಪ್ರಿಲ್ 2026 VP of India Shri CP Radhakrishnan released the latest version of Constitution of India in Sindhi language. Okay, it is published in which of the following two scripts ಅಂದ್ರೆ ದೇವನಾಗರಿ ಮತ್ತೆ ಪರ್ಷಿಯನ್ ಸ್ಕ್ರಿಪ್ಟ್. ಸೊ ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಆಪ್ಷನ್ A and C ಆಗಿರುತ್ತೆ. 21ನೇ ಕ್ವಶನ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುವೇಶನ್ ಇಟ್ ಈಸ್ ಸೇಡ್ ದಟ್ ಡ್ಯೂಟಿ ಆಫ್ ಕಾನ್ಫಿಡೆನ್ಶಿಯಾಲಿಟಿ ಈಸ್ ಬ್ರೀಚ್ಡ್ ಬೈ ಗವರ್ಮೆಂಟ್ ಸರ್ವೆಂಟ್. ಯಾವಾಗ ಕಾನ್ಫಿಡೆನ್ಷಿಯಲ್ ಅಂತಂದ್ರೆ ಸೀಕ್ರೆಟ್ ಆಗಿಡೋದು ಅಂತ, ಯಾವಾಗ ಬ್ರೀಚ್ ಮಾಡೋದು ಅಂದ್ರೆ ಅದನ್ನ ವೈಲೇಟ್ ಮಾಡ್ತೀವಿ ಯಾವಾಗ ಅಂತಂದ್ರೆ ಫೋರ್ತ್ ಆಪ್ಷನ್ ಇನ್ಫಾರ್ಮೇಶನ್ ಇಸ್ ಶೇರ್ಡ್. ನಾವು ಸೀಕ್ರೆಟ್ ಆಗಿಡೋ ಬದಲು ಅದನ್ನ ಶೇರ್ ಮಾಡ್ತೀವಿ ವಿತ್ ದ ರಿಲೇಟಿವ್ ವಿತೌಟ್ ಆಥರೈಸೇಷನ್, ಆವಾಗ ಅದು ಬ್ರೀಚ್ ಆಗುತ್ತೆ. ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ. 22ನೇದು, ದ ಆಕ್ಟ್ ಆಫ್ ಅನ್ ಎಂಪ್ಲಾಯರ್ ಇನ್ಸೈಡರ್ ರಿವೀಲಿಂಗ್ ಇನ್ಫಾರ್ಮೇಶನ್ ಅಬೌಟ್ ರಾಂಗ್ಫುಲ್ ಇಲ್ಲಿಗಲ್ ಆರ್ ಅನ್ಎಥಿಕಲ್ ಆಕ್ಟಿವಿಟೀಸ್ ವಿತ್ ಇನ್ ಅನ್ ಆರ್ಗನೈಸೇಷನ್ ಇಸ್ ಕಾಲ್ಡ್ ಆಸ್. ಅವ್ರಿಗೆ ನಾವು ಏನಂತೀವಿ, ವಿಷಲ್ ಬ್ಲೋವರ್ಸ್ ಅಂತೀವಿ. ಯಾರು ಮಾಡಿರ್ತಾರೋ ಅವರಿಗೆ ದ ಆಕ್ಟ್ ಈಸ್ ಕಾಲ್ಡ್ ಆಸ್ ವಿಷಲ್ ಬ್ಲೋಯಿಂಗ್. ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 23ನೇದು, in 1995 the Nolan Committee's foundational principles are widely integrated as moral guidelines into Indian civil service. So Nolan principles are popularly known as second option 7 principles of public life ಅಂತ ಕೂಡ ಕರೀತಾರೆ ಪಾಪ್ಯುಲರ್ ಆಗಿ. ನೆಕ್ಸ್ಟ್ 24th question, as members of secular democratic state the police should strive continuously to rise above which of the following factors. ಓಕೆ, ಯಾವ ಫ್ಯಾಕ್ಟರ್ಸ್ನ ಅಳವಡಿಸ್ಕೊಂಡು ಮೇಲೆ ಬರಬೇಕು, ಲೈಕ್ ರೈಸ್ ಅಬೋವ್ ದ ಫ್ಯಾಕ್ಟರ್ಸ್ ಅಂತಂದರೆ ಪರ್ಸನಲ್ ಪ್ರಿಜುಡೈಸಸ್ ಇರಬಾರ್ದು. ಓಕೆ, ವಿಚ್ ದೇ ಶುಡ್ ನಾಟ್ ಹ್ಯಾವ್ ಅಂದರೆ ಪರ್ಸನಲ್ ಪ್ರಿಜುಡೈಸಸ್ ಇರಬಾರ್ದು, ಉಳಿದಿದ್ದೆಲ್ಲ ಇರಬೇಕು. ಯೂನಿವರ್ಸಲ್ ಬ್ರದರ್ಹುಡ್ ಇರಬೇಕು, ಹಾರ್ಮೋನಿ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಎಲ್ಲ ಇರಬೇಕು. ಯಾವುದರಿಂದ ಮೇಲೆ ಬರಬೇಕು ಅಂತಂದರೆ ದೇ ಶುಡ್ ನಾಟ್ ಹ್ಯಾವ್ ಎನಿ ಪರ್ಸನಲ್ ಪ್ರಿಜುಡೈಸಸ್. 24th ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 25ನೇದಕ್ಕೆ ಎಥಿಕಲ್ ಬಿಹೇವಿಯರ್ ಅಟ್ ವರ್ಕ್ ಪ್ಲೇಸ್ ಪ್ರಮೋಟ್ಸ್. ಏನನ್ನ ಪ್ರಮೋಟ್ ಮಾಡುತ್ತೆ ಅಂದರೆ ಟ್ರಸ್ಟ್ ಮತ್ತು ಕೋಆಪರೇಷನ್ ಜೊತೆಗೆ ಇಂಟಿಗ್ರಿಟಿನ ಪ್ರಮೋಟ್ ಮಾಡುತ್ತೆ. ಮ್ಯಾನಿಪುಲೇಷನ್ ಪ್ರಮೋಟ್ ಮಾಡುತ್ತಾ? ಇಲ್ಲ. ಸಸ್ಪಿಷನ್ ಅಮಾಂಗ್ ಕೊಲೀಗ್ಸ್? ಇಲ್ಲ. ಸೀಕ್ರೆಸಿ ಕಾಂಪಿಟೇಷನ್? ಇಲ್ಲ. ಇವೆಲ್ಲ ಇತ್ತಂದ್ರೆ ಏನಾಗುತ್ತೆ, ಕ್ಲಾಶಸ್ ಆಗುತ್ತೆ ವರ್ಕ್ ಪ್ಲೇಸಲ್ಲಿ. ಒಂದು ಹಾರ್ಮೋನಿ ಅಥವಾ ಗುಡ್ ಬಿಹೇವಿಯರ್ ಕಂಡಕ್ಟ್ ಇರಲ್ಲ ಎಂಪ್ಲಾಯೀಸ್ದು. ಸೊ ಅದಕ್ಕೆ ನಮಗೆ ಕರೆಕ್ಟ್ ಉತ್ತರ ಬಂದು ಥರ್ಡ್ ಆಪ್ಷನ್ D and E ಸರಿಯಾದ ಉತ್ತರ ಆಗಿರುತ್ತೆ. 26ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಲಾ ಮೇಕಿಂಗ್ ಪ್ರೊಸೀಜರ್. ಇಲ್ಲಿ ಕೊಟ್ಟಿರುವಂತಹ A-C-D ಆಪ್ಷನ್ ಸರಿಯಾಗಿದೆ. ಫೋರ್ತ್ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ 27th one, the members of UPSC are appointed by President of India. Fourth option. 28th, which of the following are included in 7th schedule of Constitution. 7th schedule ಅಲ್ಲಿ ಏನಿದೆ, ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಇದೆಲ್ಲ ಇದೆ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಇಲ್ಲ. ಓಕೆ, ಸೊ ನಮಗೆ ಆನ್ಸರ್ ಏನು, ABC ಇಸ್ ದ ಕರೆಕ್ಟ್ ಆನ್ಸರ್, ಥರ್ಡ್ ಆಪ್ಷನ್. 29ನೇದು, ಇನ್ ಪಾರ್ಲಿಮೆಂಟರಿ ಗವರ್ಮೆಂಟ್ ಎಕ್ಸಿಕ್ಯೂಟಿವ್ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಟು. ಸೊ ಎಕ್ಸಿಕ್ಯೂಟಿವ್ ಯಾರಿಗೆ ರೆಸ್ಪಾನ್ಸಿಬಲ್ ಇದ್ದಾರೆ ಡೈರೆಕ್ಟ್ ಆಗಿ ಅಂದರೆ ಲೆಜಿಸ್ಲೇಚರ್ಗೆ. ಪೀಪಲ್ಗೆ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಇಲ್ಲ, ಬಿಕಾಸ್ ಯಾರು ಎಲೆಕ್ಟೆಡ್ ಮೆಂಬರ್ಸ್ ಪೀಪಲ್ಗೆ ರೆಸ್ಪಾನ್ಸಿಬಲ್ ಇರ್ತಾರೆ. ಬಟ್ ದ ಎಕ್ಸಿಕ್ಯೂಟಿವ್ ಬಾಡಿ ಈಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್. 29th ಫಸ್ಟ್ ಆಪ್ಷನ್. 30ನೇದು, ವಿಚ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಟೇನ್ಸ್ ಎಮರ್ಜೆನ್ಸಿ ಪ್ರೊವಿಷನ್ ಅಂತಂದರೆ ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ, ಪಾರ್ಟ್ 18. 31st ಕ್ವಶನ್ ಅಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪ್ರೆಸಿಡೆಂಟ್ಸ್ ರೂಲ್ ಇಂಪೋಸ್ಡ್ ಇನ್ ದ ಸ್ಟೇಟ್ ಅಂಡರ್ ಆರ್ಟಿಕಲ್ 356 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಕರೆಕ್ಟ್. ಓಕೆ, ಸೊ ನಾಟ್ ಕರೆಕ್ಟ್ ಅಂದರೆ ಫಸ್ಟ್ ಆಪ್ಷನ್, ಇಟ್ ಅಫೆಕ್ಟ್ಸ್ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್ಸ್ ಇಸ್ ನಾಟ್ ಕರೆಕ್ಟ್. ನೆಕ್ಸ್ಟ್ ಒನ್, 32nd one, who was the provisional president of Constitution Assembly before Dr. Rajendra Prasad took over? ಸೊ ಇವ್ರನ್ನ ಥರ್ಡ್ ಆಪ್ಷನ್ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಇವ್ರನ್ನ ಸೀನಿಯರ್ ಮೋಸ್ಟ್ ಮೆಂಬರ್ ಅಂತ ಹೇಳಿ ಪ್ರೊವಿಷನಲ್ ಆಗಿ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ನೇಮಕ ಮಾಡಿರ್ತಾರೆ ಅಂಟಿಲ್ ರಾಜೇಂದ್ರ ಪ್ರಸಾದ್ ಅವರು ಆ ಪೋಸ್ಟ್ನ ಟೇಕ್ ಓವರ್ ಮಾಡೋಕ್ಕೂ ಮುಂಚೆ. 33ಗೆ ಕರೆಕ್ಟ್ ಆನ್ಸರ್ ಬಂದು ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಾರ್ ದಿಸ್ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್, B ಓನ್ಲಿ ಇಸ್ ಕರೆಕ್ಟ್. ಯಾಕಂದರೆ ಎಲ್ಲಿ ಏನು ರಾಂಗ್ ಇದೆ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಫೈನ್ಸ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಇದೆ, ಡಿಫೈನ್ ಮಾಡಿಲ್ಲ ಎಲ್ಲೂ. ಓಕೆ, ಇಟ್ ಈಸ್ ಸ್ಟಿಲ್ ಇವಾಲ್ವಿಂಗ್ ಕಾನ್ಸೆಪ್ಟ್, ಇನ್ ನೋವೇರ್ ಡಿಫೈನ್ಡ್.
ಅದಕ್ಕೇನೆ 33ಗೆ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. 34th ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಯಾವ ಆರ್ಟಿಕಲ್ ಏನು ಹೇಳುತ್ತೆ ಅನ್ನೋದನ್ನ ಸರಿಯಾದ ಉತ್ತರ ಬಂದು ಸೆಕೆಂಡ್ ಆಪ್ಷನ್ ಆಗಿರುತ್ತೆ, A4 B1 C2 D3. 35ನೇದು ಪ್ರೆಸಿಡೆಂಟ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಈಸ್ ಇಲೆಕ್ಟೆಡ್ ಬೈ, ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 36ಗೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ UT ಡು ನಾಟ್ ಹ್ಯಾವ್ ರೆಪ್ರೆಸೆಂಟೇಷನ್ ಇನ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತಂದ್ರೆ ಥರ್ಡ್ ಆಪ್ಷನ್ ಚಂಡೀಗಢ್, ಲಕ್ಷದ್ವೀಪ್ ಅಂಡ್ ಲದಾಖ್. ಓಕೆ, ಬಿಕಾಸ್ ಆಫ್ ಲೆಸ್ ಪಾಪ್ಯುಲೇಷನ್ ಆ್ಯಂಡ್ ಲೋಕಲ್ ಅಲ್ಲಿ ರೆಪ್ರೆಸೆಂಟೇಟಿವ್ ಬಾಡಿ ಇಲ್ಲದೆ ಇರೋದ್ರಿಂದ. 37th ಒನ್ ದ ಹೈಯೆಸ್ಟ್ ಲೀಗಲ್ ಅಡ್ವೈಸರ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಯಾರು ಅಂತಂದ್ರೆ ಅಟಾರ್ನಿ ಜನರಲ್ ಆಗಿರುತ್ತೆ, ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ. 38ನೇದು ದ ಗವರ್ನರ್ ಸಬ್ಮಿಟ್ಸ್ ಹಿಸ್ ಆರ್ ಹರ್ ರೆಸಿಗ್ನೇಷನ್ ಲೆಟರ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂದ್ರೆ ಪ್ರೆಸಿಡೆಂಟ್ ಅವರಿಗೆ ಸಬ್ಮಿಟ್ ಮಾಡ್ತಾರೆ, ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ. 39ನೇದು ಆಸ್ ಪರ್ ಆರ್ಟಿಕಲ್ 163 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡ್ ಅಂಡ್ ಅಡ್ವೈಸ್ ದ ಡ್ಯಾಶ್ ಅಂತಂದ್ರೆ ಫಸ್ಟ್ ಆಪ್ಷನ್ ಗವರ್ನರ್ ಆಫ್ ಸ್ಟೇಟ್. ಯಾಕಂದ್ರೆ ಈ ಆರ್ಟಿಕಲ್ ಪ್ರಕಾರ ಅಂತ ಕೇಳಿದರೆ, ಸೊ ಗವರ್ನರ್ ಆಫ್ ಸ್ಟೇಟ್. 40th ಒನ್ ಐಡೆಂಟಿಫೈ ಇನ್ಕರೆಕ್ಟ್ ಪೇರ್ ರಿಗಾರ್ಡಿಂಗ್ ಸತ್ ದರ್ಶನಾಸ್. ಯಾವುದು ಇನ್ಕರೆಕ್ಟ್ ಪೇರ್ ಅಂತಂದ್ರೆ BNDR ಇನ್ಕರೆಕ್ಟ್, ಸೆಕೆಂಡ್ ಆಪ್ಷನ್. 41st ಒನ್ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಇಲ್ಲಿ ಒಂದು ಸಿಗ್ನಿಫಿಕೆಂಟ್ ಡೇಟ್ ಕೊಟ್ಟಿದ್ದಾರೆ, ನೀವು ಮ್ಯಾಚ್ ಮಾಡಬೇಕು. ಅದಕ್ಕೆ ಸರಿಯಾದ ಉತ್ತರ ಬಂದು ಸೆಕೆಂಡ್ ಆಪ್ಷನ್ ಆಗಿರುತ್ತೆ, A2 B4 C1 D3. 42ನೇದು ಕರೆಕ್ಟ್ ಆರ್ಡರ್ ಆಫ್ ಒಲಿಂಪಿಕ್ ಮೋಟೋ ಈಸ್, ಕರೆಕ್ಟ್ ಆರ್ಡರ್ ಬಂದು ಸೆಕೆಂಡ್ ಆಪ್ಷನ್ ಆಗಿರುತ್ತೆ, ಫಾಸ್ಟರ್ ಹೈಯರ್ ಸ್ಟ್ರಾಂಗರ್. ಟುಗೆದರ್ ಅನ್ನೋದನ್ನ ರೀಸೆಂಟ್ ಆಗಿ ಆಡ್ ಮಾಡಿರೋ ವರ್ಡ್ ಇದು. ಓಕೆ, ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಕ್ವಶನ್ ಇದೆ. 43rd ಒನ್ ದ ಫಸ್ಟ್ ಸಮ್ಮರ್ ಪ್ಯಾರಾಒಲಿಂಪಿಕ್ ಗೇಮ್ಸ್ ವೇರ್ ಹೆಲ್ಡ್ ಇನ್ ಡ್ಯಾಶ್ ಇನ್ ದ ಡ್ಯಾಶ್ ಇಯರ್ ಡ್ಯಾಶ್ ಅಂದ್ರೆ ಪ್ಲೇಸ್ ಮತ್ತೆ ಇಯರ್ನ ಕೇಳಿದ್ದಾರೆ, ಫಸ್ಟ್ ಆಪ್ಷನ್ ರೋಮ್ 1960 ದ ಕರೆಕ್ಟ್ ಆನ್ಸರ್. 44th ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಂಡಿಕೇಟರ್ಸ್ ಆರ್ ಕರೆಕ್ಟ್ ಅಂದ್ರೆ ಇಲ್ಲಿ ಆಪ್ಷನ್ ಸಿ ಸರಿಯಾಗುತ್ತೆ, ಹೆಲ್ತ್, ಎಜುಕೇಶನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. 45ನೇದಕ್ಕೆ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಫೈನಾನ್ಸ್ ಮಿನಿಸ್ಟರ್ ಮತ್ತೆ ಚೇರ್ಪರ್ಸನ್ದು. ಫಸ್ಟ್ ಫೈನಾನ್ಸ್ ಮಿನಿಸ್ಟರ್ ಯಾರು, ಸೆಕೆಂಡ್ ಯಾರು, ಹಾಗೆ ನಾವು ಮ್ಯಾಚ್ ಮಾಡ್ತಾ ಹೋದ್ರೆ ಸರಿಯಾದ ಉತ್ತರ ಫೋರ್ತ್ ಆಪ್ಷನ್ ಆಗಿರುತ್ತೆ, A3 B1 C4 D5 E2. 46ನೇದಕ್ಕೆ ಇದನ್ನ ನೀವು ಅಬ್ಜೆಕ್ಷನ್ ರೈಸ್ ಮಾಡ್ಬೋದು, ಬಿಕಾಸ್ ರೀಸನ್ ಫಾರ್ ಟರ್ನರ್ ಸಿಂಡ್ರೋಮ್ ಅಂತ ಕೇಳಿ ನಂಬರ್ ಆಫ್ ಕ್ರೋಮೋಸೋಮ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಯಾವ ಆಪ್ಷನ್ ಸರಿಯಾಗಿಲ್ಲ, ಬಿಕಾಸ್ ಟರ್ನರ್ ಸಿಂಡ್ರೋಮ್ ಅಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ 45 ಆಗಿರುತ್ತೆ. ಓಕೆ, 46, 47, 48 ಇವೆಲ್ಲ ಅಲ್ಲ, 45 ಆಗಿರಬೇಕು. ಸೊ ಯು ಕ್ಯಾನ್ ರೈಸ್ ದ ಅಬ್ಜೆಕ್ಷನ್. 47th ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಮೈಕ್ರೋಬ್ ಆಲ್ಗೆ ಈಸ್ ಯೂಸ್ಡ್ ಬೈ ಆಸ್ಟ್ರೋನಾಟ್ಸ್ ಅಂದ್ರೆ ಫಸ್ಟ್ ಆಪ್ಷನ್ ಸ್ಪೆರುಲಿನಾ ಇಸ್ ದ ಕರೆಕ್ಟ್ ಆನ್ಸರ್. 48ನೇದು ಮೀನಾಮಠ ಕನ್ವೆನ್ಷನ್ ಯಾವ್ದ್ರ ಬೇಸಿಸ್ ಮೇಲೆ ಇದೆ, ಯಾವ ಪೊಲ್ಯೂಷನ್ ಅಡ್ರೆಸ್ ಮಾಡಕ್ಕೆ ಮಾಡಿದ್ದು ಅಂತ ಕೇಳಿದರೆ 4ನೇ ಆಪ್ಷನ್ ಮರ್ಕ್ಯುರಿ ಸರಿಯಾದ ಉತ್ತರ ಆಗಿರುತ್ತೆ. 49ನೇದು ಐಡೆಂಟಿಫೈ ರೀಸನ್ ಬಿಹೈಂಡ್ ಶಿಫ್ಟಿಂಗ್ ಫ್ರಮ್ ಡೀಸೆಲ್ ಅಂಡ್ ಪೆಟ್ರೋಲ್ ಟು CNG. ಏನಕ್ಕೆ ನಾವು ಶಿಫ್ಟ್ ಆಗಿದ್ದೀವಿ ಅಂತಂದ್ರೆ ಫಸ್ಟ್ ಆಪ್ಷನ್ ABD ಸರಿಯಾದ ಉತ್ತರ. ಸಿ ಏನಕ್ಕೆ ತಪ್ಪು ಅಂತಂದ್ರೆ ಪೈಪ್ಲೈನ್ ಲೇಯಿಂಗ್ ಪೈಪ್ಲೈನ್ ಟು ಎನ್ಶೂರ್ ಕಂಟಿನ್ಯೂಸ್ ಅನ್ಇಂಟರಪ್ಟೆಡ್ ಸಪ್ಲೈ ಆಫ್ CNG ಇಸ್ ಈಸಿ ಅಂತ ಕೇಳಿದ್ದಾರೆ. ಇಟ್ ಈಸ್ ನಾಟ್ ಈಸಿ, ಇಟ್ ಈಸ್ ವೆರಿ ಹೆಕ್ಟಿಕ್ ಡಿಫಿಕಲ್ಟ್ ಟಾಸ್ಕ್. ಬಟ್ ಈ ಮೂರು ಕೊಟ್ಟಿರುವಂತ ರೀಸನ್ ಸರಿಯಾಗಿದೆ, ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್. 50th ಒನ್ ಫಿಶ್ ಆಯಿಲ್ ಈಸ್ ರಿಚ್ ಇನ್, ಎದರಲ್ಲಿ ಅಂತಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಅಲ್ಲಿ ರಿಚ್ ಆಗಿದೆ, ಸೆಕೆಂಡ್ ಆಪ್ಷನ್. 51st ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮಾಡಿಫೈಡ್ ಲೀಫ್ ಅಂತ ಅಂದ್ರೆ ಫೋರ್ತ್ ಆಪ್ಷನ್ ಆನಿಯನ್ ಅಂಡ್ ಕ್ಯಾಕ್ಟಸ್ ಸರಿಯಾದ ಉತ್ತರ ಆಗಿರುತ್ತೆ. 52ನೇದು ಮಾಲ್ ಫಂಕ್ಷನಿಂಗ್ ಆಫ್ ಕಿಡ್ನೀಸ್ ಕ್ಯಾನ್ ಲೀಡ್ ಟು ಅಕಮುಲೇಷನ್ ಆಫ್ ಯೂರಿಯಾ ಇನ್ ಬ್ಲಡ್. ಈ ಕಂಡೀಷನ್ಗೆ ನಾವು ಏನಂತೀವಿ, ಯುರೇಮಿಯಾ ಅಂತೀವಿ, ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 53ನೇ ಕ್ವಶನ್ ಇನ್ ಜೆಲ್ ಎಲೆಕ್ಟ್ರೋಫೊರಿಯಸಿಸ್ DNA ಮೂವ್ಸ್ ಟುವರ್ಡ್ಸ್, ಯಾವ ಸೈಡ್ ಮೂವ್ ಆಗುತ್ತೆ ಅಂದ್ರೆ ಪಾಸಿಟಿವ್ ಎಲೆಕ್ಟ್ರೋಡ್ ಹತ್ರ ಮೂವ್ ಆಗುತ್ತೆ, ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 54ನೇದಕ್ಕೆ ಪ್ಲಾನೆಟ್ ಕೊಟ್ಟು ಪೀರಿಯಡ್ ಆಫ್ ರೆವಲ್ಯೂಷನ್ ಕೊಟ್ಟಿದ್ದಾರೆ. ಇದಕ್ಕೆ ಮ್ಯಾಚ್ ಮಾಡೋದಾದ್ರೆ ನಿಮಗೆ 54th ಥರ್ಡ್ ಆಪ್ಷನ್ A2 B4 C1 D3 ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಿಮಗಿಲ್ಲಿ ಸರಿಯಾಗಿ ಇಯರ್ಸ್ ಪರ್ಟಿಕ್ಯುಲರ್ ಆಗಿ ನೆನಪಿಲ್ಲ ಅಂದ್ರೂ ನೀವು ಆರ್ಡರ್ ಅಲ್ಲಿ ಯಾವ್ದು ಫಸ್ಟ್ ಬರುತ್ತೆ, ಸೋಲಾರ್ ಸಿಸ್ಟಮ್ ಅಲ್ಲಿ ಯಾವ್ದು ನೆಕ್ಸ್ಟ್ ಬರುತ್ತೆ, ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರು ಒಂದು ಅಂದಾಜಲ್ಲಿ ಆನ್ಸರ್ ಮಾಡ್ಬೋದು ಅಂತ ಕ್ವಶನ್ ಇದು. ಈಸಿ ಕ್ವಶನ್. 55th ಒನ್ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ.
ಅದಕ್ಕೆ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. 2 ಅಲ್ಲಿ ಇಲ್ಲಿ ಸಿರೀಸ್ ಅಂತ ಆಗಬೇಕಿತ್ತು, ಪ್ಯಾರಲಲ್ ಬದಲು. ದಟ್ ಈಸ್ ದ ಓನ್ಲಿ ರಾಂಗ್ ಥಿಂಗ್ ದರ್. 56ಗೆ GPS aided ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್ ಅಂದರೆ ಗಗನ್ ಇಸ್ ಅ ಸ್ಯಾಟಲೈಟ್ ಬೇಸ್ಡ್ ಆಗ್ಮೆಂಟೇಷನ್ ಸಿಸ್ಟಮ್ ಡೆವಲಪ್ಡ್ ಬೈ, ಜಾಯಿಂಟ್ಲಿ ಯಾರಿಂದ ಡೆವಲಪ್ ಆಗಿದೆ ಅಂದರೆ ಇಸ್ರೋ ಮತ್ತು AAI. ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. 57ನೇದು ಅಲಾಯ್ ಈಸ್ ಯೂಸ್ಡ್ ಇನ್ ಕಾಯಿಲ್ ಆಫ್ ಎಲೆಕ್ಟ್ರಿಕ್ ಅಯಾನ್ ಬಾಕ್ಸ್. ರೀಸನ್ ಏನಂತಂದ್ರೆ ಫೋರ್ತ್ ಆಪ್ಷನ್, ರೆಸಿಸ್ಟಿವಿಟಿ ಆಫ್ ಅನ್ ಅಲಾಯ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ಅ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್. ಓಕೆ. 58ನೇ ಕ್ವಶನ್ನು, ಸುರೇಶ್ ಯೂಸಸ್ ಕರ್ಡ್ ವಿಚ್ ಇಸ್ ಕೆಪ್ಟ್ ಇನ್ ಕಾಪರ್ ವೆಸಲ್ ಫ್ರಮ್ ಲಾಸ್ಟ್ 3 days ಡ್ಯೂರಿಂಗ್ ಡಿನ್ನರ್. ಓಕೆ. ಲೇಟ್ ನೈಟ್ ಹಿ ಎಕ್ಸ್ಪೀರಿಯನ್ಸ್ ಪೇನ್ ಇನ್ ಸ್ಟಮಕ್. ಒನ್ ಆಫ್ ದ ರೀಸನ್ಸ್ ಮೇ ಬಿ. ಏನು ರೀಸನ್ ಅಂತಂದ್ರೆ ಸಿಂಪಲ್ ರೀಸನ್, ಕಾಪರ್ ವೆಸಲ್ ಅಲ್ಲಿ ಕರ್ಡ್ ಬಿಟ್ಟಾಗ ರಿಯಾಕ್ಷನ್ ಆಗಿರುತ್ತೆ. ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 59th ಕ್ವಶನ್ ನೋಡೋದಾದ್ರೆ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದು ಯಾವ್ದು ಕರೆಕ್ಟ್ ಇದೆ ಯಾವ್ದು ರಾಂಗ್ ಇದೆ ನೀವು ಹೇಳಬೇಕು. ಇಲ್ಲಿ ಜಸ್ಟ್ ಎಷ್ಟು ಈಸಿಯಾಗಿ ಇಂಟರ್ಚೇಂಜ್ ಮಾಡಿದ್ದಾರೆ. ಆಸಿಡ್ ಸೋರ್ ಟೇಸ್ಟ್ ಇರುತ್ತೆ, ಬೇಸಿಸ್ ಬಿಟ್ರೆ ಟೇಸ್ಟ್ ಇರುತ್ತೆ. 2 ಇಂಟರ್ಚೇಂಜ್ ಮಾಡಿರೋದ್ರಿಂದ ಬೋತ್ ಆರ್ ಇನ್ಕರೆಕ್ಟ್. ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 60ನೇ ಕ್ವಶನ್ಗೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಫೋರ್ತ್ ಆಪ್ಷನ್ A2 B4 C1 D3 ಸರಿಯಾದ ಉತ್ತರ ಆಗಿರುತ್ತೆ. 61ಗೆ ಗ್ಯಾಸಸ್ ಯೂಸ್ ಇನ್ ಟಿವಿ ಟ್ಯೂಬ್ಸ್ ಅಂಡ್ ಲೈಟ್ ಹೌಸಸ್ ಆರ್. ಸೆಕೆಂಡ್ ಆಪ್ಷನ್ ಕ್ರಿಪ್ಟಾನ್ ಅಂಡ್ ಝೆನಾನ್. 62ನೇದು ಡೇಂಜರ್ ಸಿಗ್ನಲ್ ಲೈಟ್ಸ್ ಆರ್ ರೆಡ್ ಇನ್ ಕಲರ್ ಬಿಕಾಸ್. ಏನಕ್ಕೆ ರೆಡ್ ಕಲರ್ ಇರುತ್ತೆ ಅಂತಂದ್ರೆ ಲೆಸ್ ಸ್ಕ್ಯಾಟರ್ಡ್ ಆಗಿರುತ್ತೆ, ಸೊ ದೂರಕ್ಕೂ ನಮಗೆ ಚೆನ್ನಾಗಿ ಕಾಣುತ್ತೆ ಅಂತ. ರೈಟ್, ಲೀಸ್ಟ್ ಸ್ಕ್ಯಾಟರ್. ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. 63rd one, identify the compound from the following options which can be used to clean wells, ponds populated by organic debris. ಯಾವ್ದು ಯೂಸ್ ಮಾಡ್ಬೋದು ಅಂದರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಯೂಸ್ ಮಾಡ್ಬೋದು. ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 64ನೇದು ಇನ್ಸ್ಟ್ರೂಮೆಂಟ್ ಕೊಟ್ಟು ಅದ್ರ ಯೂಸಸ್ ಕೇಳಿದ್ದಾರೆ. ಸರಿಯಾದ ಮ್ಯಾಥ್ಸ್ ಅಂದರೆ ಫೋರ್ತ್ ಆಪ್ಷನ್ A2 B1 C3 D4 ಸರಿಯಾದ ಉತ್ತರ ಆಗಿರುತ್ತೆ. 65th one, choose the correct sequence of important peaks in Karnataka ಟು ದೇರ್ ಹೈಟ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ದೊಡ್ಡದ್ರಿಂದ ಸಣ್ಣದ್ರವರೆಗೂ ಬರಬೇಕು. ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 66ಗೆ ಕರೆಕ್ಟ್ ಮ್ಯಾಚ್ ಯಾವುದಿದೆ, ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ನ ನಾವು ಫೈಂಡ್ ಮಾಡಕ್ಕೆ ಹೇಳಿದ್ದಾರೆ. ಸರಿಯಾದ ಉತ್ತರ ಬಂದು ನಮಗೆ ಥರ್ಡ್ ಆಪ್ಷನ್ ABD ಸರಿಯಾದ ಉತ್ತರ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಬಂದು ಇಲ್ಲಿ ಕೊಟ್ಟಿರುವಂಥ ಶೇಡೆಡ್ ರೀಜನ್ ಇದೆ ಒಂದು ಮ್ಯಾಪಲ್ಲಿ. ಇಲ್ಲಿರೋ ಯಾವ ಸಾಯಿಲ್ ಟೈಪ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಲ್ಯಾಟ್ರೈಟ್ ಸಾಯಿಲ್. ಏನಕ್ಕಂದ್ರೆ ಇಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಏರಿಯಾಸಲ್ಲಿ, ಕೋಸ್ಟಲ್ ಏರಿಯಾಸಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಎಲ್ಲ ಒಂದು ಜಾಸ್ತಿ ಆಗಿ ನ್ಯೂಟ್ರಿಯನ್ಸ್ ಎಲ್ಲ ಹೋಗ್ಬಿಟ್ಟಿರತ್ತೆ. ಆವಾಗ ಉಳಿದಿರೋದು ಲ್ಯಾಟ್ರೈಟ್ ಸಾಯಿಲ್ ಉಳಿದಿರತ್ತೆ. ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ 68ಗೆ ಕನ್ಸಿಡರ್ ದ ಅರ್ಬನ್ ಕ್ಲಾಸಿಫಿಕೇಶನ್. ಇದರಲ್ಲಿ ಕರೆಕ್ಟ್ ಸೀಕ್ವೆನ್ಸ್ ಸ್ಮಾಲ್ ಟು ಹೈಯರ್ ಯಾವುದು ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ABDC. 69ನೇದು ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಪೋರ್ಟ್ಸ್ ಆಫ್ ಇಂಡಿಯಾ. ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ABDR ಕರೆಕ್ಟ್. 70ನೇ ಕ್ವಶನ್, ಫ್ರಮ್ ವೆಸ್ಟ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಡು ನಾಟ್ ಪಾಸ್ ಥ್ರೂ. ಯಾವುದರಲ್ಲಿ ಪಾಸ್ ಆಗಲ್ಲ ಅಂತ ಕೇಳಿದರೆ ಬಿಹಾರ್ ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್ ಆಪ್ಷನ್. 71ನೇದಕ್ಕೆ ಸಿಮೆಂಟ್ ಪ್ರೊಡಕ್ಷನ್ ಪ್ಲಾಂಟ್ಸ್ ಕೊಟ್ಟು ಯಾವ ಸ್ಟೇಟಲ್ಲಿ ಲೊಕೇಟೆಡ್ ಇದೆ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ A2 B4 C1 D3. 72ನೇದು ಬಿಸಿಯೆಸ್ಟ್ ಇನ್ಲ್ಯಾಂಡ್ ವಾಟರ್ ವೇ ಇನ್ ದ ವರ್ಲ್ಡ್ ಈಸ್ ಯಾವುದಂತಂದ್ರೆ ರೈನ್ ಇನ್ಲ್ಯಾಂಡ್ ವಾಟರ್ ವೇ. ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 73ನೇದು ಸದರ್ನ್ ಟ್ರಾನ್ಸ್ಕಾಂಟಿನೆಂಟಲ್ ರೈಲ್ವೆ ರೂಟ್ ಕನೆಕ್ಟ್ಸ್ ಬಿಟ್ವೀನ್ ಯಾವ 2 ಸಿಟೀಸ್ನ ಕನೆಕ್ಟ್ ಮಾಡುತ್ತೆ ಅಂದರೆ ಲಾಸ್ ಏಂಜಲಸ್ ಮತ್ತು ನ್ಯೂಯಾರ್ಕ್. ಫೋರ್ತ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. 74th one, identify the factor or factors which do not include the climate. ಯಾವುದು ಕ್ಲೈಮೇಟ್ ಡು ನಾಟ್ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್. ಇನ್ಫ್ಲೂಯೆನ್ಸ್ ಯಾವುದು ಮಾಡಲ್ಲ ಕ್ಲೈಮೇಟ್ನ ಅಂತಂದರೆ ಲಾಂಗಿಟ್ಯೂಡ್. B ಇಸ್ ದ ಸರಿಯಾದ ಉತ್ತರ. ಥರ್ಡ್ ಆಪ್ಷನ್. 75ನೇದು ಬ್ಯಾಂಗ್ಳೂರ್ ಆ್ಯಂಡ್ ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಲೊಕೇಟೆಡ್ ಫಾರ್ ಫ್ರಮ್ ಸಿಟೀಸ್, ಸೊ ದೇ ಆರ್ ಕಾಲ್ಡ್ ಡ್ಯಾಶ್ ಏರ್ಪೋರ್ಟ್ಸ್. ಏನಂತ ಕರಿತೀವಿ ಅಂದರೆ ಫಸ್ಟ್ ಗ್ರೀನ್ ಫೀಲ್ಡ್. ಏನಕ್ಕಂತಂದರೆ ದೇ ಆರ್ ಲೊಕೇಟೆಡ್ ಫಾರ್ ಫ್ರಮ್ ದ ಸಿಟೀಸ್, ಅದಕ್ಕೆ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್ ಅಂತ ಕರಿತೀವಿ. ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 76ನೇದು ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ ಈಸ್ ಬೋಡೋ ಆರ್ ಬೋರೋ ಲ್ಯಾಂಗ್ವೇಜ್ ಇಸ್ ಮೇನ್ಲಿ ಸ್ಪೋಕನ್ ಅಂದರೆ ಅಸ್ಸಾಮಲ್ಲಿ. ಥರ್ಡ್ ಆಪ್ಷನ್ ಸರಿಯಾದ ಉತ್ತರ. 77ನೇದು
ಐಡೆಂಟಿಫೈ ಪರ್ಸನ್ಸ್ ರಿಲೇಟೆಡ್ ಟು ಡೆಕ್ಕನ್ ಎಜುಕೇಷನಲ್ ಸೊಸೈಟಿ. ಇಲ್ಲಿ ಕೆಲವು ಪ್ರಾಮಿನೆಂಟ್ ಫಿಗರ್ ಹೆಸರುಗಳನ್ನು ಕೊಟ್ಟಿದ್ದಾರೆ. ಯಾರು ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ರಿಲೇಟೆಡ್ ಅಂದರೆ ABD ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 78ನೇದು ಅಗೇನ್ ಮ್ಯಾಚ್ ದ ಫಾಲೋಯಿಂಗ್. ಬುಕ್ಸ್ ಕೊಟ್ಟು ಆಥರ್ಸ್ ಕೊಟ್ಟಿದ್ದಾರೆ. ಮ್ಯಾಚ್ ಮಾಡಿದಾಗ A3, B4, C2, D1 ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್. 79ನೇದು ವಾಟ್ ಈಸ್ ದ ಕರೆಕ್ಟ್ ಕ್ರೊನಾಲಜಿಕಲ್ ಸೀಕ್ವೆನ್ಸ್ ಆಫ್ ದ ಫಾಲೋಯಿಂಗ್ ಇವೆಂಟ್ಸ್ ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್ CDAB ಇಸ್ ದ ಕರೆಕ್ಟ್ ಸೀಕ್ವೆನ್ಸ್. 80ನೇದಕ್ಕೆ ಹೂ ವಾಸ್ ಪಾಪ್ಯುಲರ್ಲಿ ನೋನ್ ಆಸ್ ಲೋಕಹಿತವಾದಿ ಅಂತ ಯಾರನ್ನ ಕರಿತಿದ್ರೆ ಅಂದ್ರೆ ಫಸ್ಟ್ ಆಪ್ಷನ್ ಗೋಪಾಲ್ ಹರಿ ದೇಶ್ಮುಖ್. 81ನೇದು ವೇರ್ ಡಿಡ್ ದ ರೋಮನ್ಸ್ ಆರ್ ಸೇಡ್ ಟು ಹ್ಯಾವ್ ಬಿಲ್ಟ್ ದ ಟೆಂಪಲ್ ಆಫ್ ಅಗಸ್ಟಸ್ ಇನ್ ಇಂಡಿಯಾ. ಎಲ್ಲಿ ಅಂತಂದ್ರೆ ಮುಜೀರಿಸ್. ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 82ನೇದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಅಗೇನ್ ಸರಿಯಾದ ಉತ್ತರ ಥರ್ಡ್ ಆಪ್ಷನ್ A4, B1, C2, D3. 83ನೇದಕ್ಕೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಹೊಯ್ಸಲ ಕಿಂಗ್ ವಿಷ್ಣುವರ್ಧನ ಆರ್ ಕರೆಕ್ಟ್. ABD ಕರೆಕ್ಟ್ ಆಗಿದೆ. C ಏನಕ್ಕೆ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಕೊಟ್ಟಿರೋಂಥ ಚೋಳ ಮಹಾದೇವಿ ಬಂದು ಬಳ್ಳಾಳ ಅನ್ನೋ ಕಿಂಗಿಗೆ ರಿಲೇಟೆಡ್, ನಾಟ್ ವಿಷ್ಣುವರ್ಧನ ಆಸ್ ಫಾರ್ ಆಸ್ ಐ ರಿಮೆಂಬರ್. 83ಗೆ ಥರ್ಡ್ ಆಪ್ಷನ್ ಕರೆಕ್ಟ್ ಉತ್ತರ ಆಗಿರುತ್ತೆ. 84ನೇದು ಹೂ ಅಮಾಂಗ್ ದ ಫಾಲೋಯಿಂಗ್ ಅಷ್ಟದಿಗ್ಗಜಸ್ ಆಫ್ ಕೃಷ್ಣದೇವರಾಯ ಗಾಟ್ ಟೈಟಲ್ ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ. ಇದು ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಅಲಸಾನಿ ಪೆದ್ದಣ್ಣ. ಫೋರ್ತ್ ಆಪ್ಷನ್ ಕರೆಕ್ಟ್ ಉತ್ತರ ಆಗಿರುತ್ತೆ. 85ನೇದು ಅರೇಂಜ್ ದ ಫಾಲೋಯಿಂಗ್ ಇನ್ವೆಷನ್ಸ್ ಆನ್ ಇಂಡಿಯಾ ಇನ್ ಕ್ರೊನಾಲಜಿಕಲ್ ಆರ್ಡರ್, ಸೆಲೆಕ್ಟ್ ಕರೆಕ್ಟ್ ಆನ್ಸರ್ ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್ BADC ಸರಿಯಾದ ಆರ್ಡರ್ ಆಗಿರುತ್ತೆ. 86ನೇದು ದಿವಾನ್ಸ್ ಆಫ್ ಮೈಸೂರ್ನ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಪ್ಲೇಸ್ ಮಾಡಿದಾಗ ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 87ನೇದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ರಿಲೇಟೆಡ್ ಆಪ್ಷನ್ ನೋಡೋದಾದ್ರೆ ಫೋರ್ತ್ ಆಪ್ಷನ್ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಇಸ್ ರಿಲೇಟೆಡ್ ಟು ಸ್ಟೇಟ್ಮೆಂಟ್ 1 ಸರಿಯಾದ ಉತ್ತರ ಆಗಿರುತ್ತೆ. 87ನೇದಕ್ಕೆ 4ನೇದು ಸರಿಯಾದ ಉತ್ತರ. 88ನೇದಕ್ಕೆ ಅಗೇನ್ ಹಾಗೇನೆ ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬಂದು ಥರ್ಡ್ ಆಪ್ಷನ್ ಆಗಿರುತ್ತೆ. ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. 89ನೇದು ಅಗೇನ್ 2 ಲಿಸ್ಟ್ ಕೊಟ್ಟಿದ್ದಾರೆ, ರಿಪಬ್ಲಿಕ್ ಆ್ಯಂಡ್ ಇಟ್ಸ್ ಕ್ಯಾಪಿಟಲ್. ಅದನ್ನ ಮ್ಯಾಚ್ ಮಾಡೋದಾದ್ರೆ ಸೆಕೆಂಡ್ ಆಪ್ಷನ್ A3, B4, C1, D2 ಇಸ್ ದ ಕರೆಕ್ಟ್ ಆನ್ಸರ್. 90ನೇದಕ್ಕೆ ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ದ ಇಂಪಾರ್ಟೆಂಟ್ ಡೈಟಿ ಡ್ಯೂರಿಂಗ್ ರಿಗ್ ವೇದಿಕ್ ಪೀರಿಯಡ್ ಅಂದ್ರೆ ಪ್ರಜಾಪತಿ ಕರೆಕ್ಟ್ ಉತ್ತರ ಆಗುತ್ತೆ. 91ನೇದಕ್ಕೆ ಅಗೇನ್ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎದಕ್ಕೆ ರಿಲೇಟೆಡ್ ಅಂದ್ರೆ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೆಂಟ್ ಆಕ್ಟ್ ಬಗ್ಗೆ. ಇದಕ್ಕೆ 2 ಸ್ಟೇಟ್ಮೆಂಟ್ ಕೊಟ್ಟು ಆನ್ಸರ್ ಆಪ್ಷನ್ ನೋಡೋದಾದ್ರೆ ಫಸ್ಟ್ ಆಪ್ಷನ್ ಸರಿ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಎರಡು ಕರೆಕ್ಟ್ ಆಗಿದೆ. ಬಟ್ ಸ್ಟೇಟ್ಮೆಂಟ್ 2 ಡಸ್ ನಾಟ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ 1 ಸರಿ ಆಗುತ್ತೆ ಇಲ್ಲಿ. 92ನೇದು ನೋಡಿದ್ರೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ವರ್ಕ್ಸ್ ಕಂಪೇರ್ಸ್ ಕಿಂಗ್ ಹರ್ಷವರ್ಧನ ವಿತ್ ಬಾಸ ಅಂಡ್ ಕಾಳಿದಾಸ. ಯಾವುದಂತಂದ್ರೆ ಫಸ್ಟ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 93ನೇದು ಹೂ ಅಮಾಂಗ್ ದ ಫಾಲೋಯಿಂಗ್ ಚೋಲಾ ರೂಲರ್ಸ್ ಡಿಡ್ ನಾಟ್ ಅಂಡರ್ಟೇಕ್ ಇನ್ವೇಷನ್ ಆಫ್ ಶ್ರೀಲಂಕಾ ಅಂದ್ರೆ ಕರೆಕ್ಟ್ ಆನ್ಸರ್ ಫಸ್ಟ್ ಒನ್ ಆದಿತ್ಯ 1. 94ನೇದು ವಿಚ್ ಅಮಾಂಗ್ ದ ಫಾಲೋಯಿಂಗ್ ಮಾನ್ಯುಮೆಂಟ್ಸ್ ವಾಸ್ ನಾಟ್ ಬಿಲ್ಟ್ ಬೈ ಶೇರ್ಷಾ ಸೂರ್ ಅಂತಂದ್ರೆ ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. 95ನೇದು ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಒನ್ A4, B2, C1, D3. 96ನೇದು ಇಲ್ಲಿ ಮತ್ತೆ ನಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ ಸ್ಟಾರ್ಟ್ ಆಗುತ್ತೆ. 96ನೇದಕ್ಕೆ ಸರಿಯಾದ ಉತ್ತರ ಗ್ರೂಪಿಂಗ್ಸ್ ಮಾಡಬೇಕು, ನೀವು ಸಿಮಿಲರ್ ಆಬ್ಜೆಕ್ಟ್ಸ್ನ ಗ್ರೂಪ್ ಮಾಡಬೇಕು. ಸೊ ಫೋರ್ತ್ ಆಪ್ಷನ್ ಸರಿ ಆಗುತ್ತೆ. 1, 3, 5 1, 3, 5 ಇದು ಒಂದು ಗ್ರೂಪ್ ಆಗುತ್ತೆ. ಈ ಟ್ರಯಾಂಗಲ್ಸ್ ಎಲ್ಲ ಒಂದು ಗ್ರೂಪ್. 2, 6, 8 ಒಂದು ಗ್ರೂಪ್. ಇಲ್ಲಿ 4, 7, 9 ವಿಲ್ ಬಿ ಒನ್ ಗ್ರೂಪ್. ಸೊ ಫೋರ್ತ್ ಆಪ್ಷನ್ ಸರಿಯಾದ ಉತ್ತರ. 97ನೇದ ನೀವು ನೋಡೋದಾದ್ರೆ ಇಲ್ಲಿ ಕ್ವೆಶನ್ ಮಾರ್ಕ್ ಕೊಟ್ಟಿರುವಂಥ ಪ್ಲೇಸಲ್ಲಿ ಏನು ಬರಬೇಕು ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡಿ. 6 ಸ್ಕ್ವೇರ್ 36 ಆಗುತ್ತೆ, ಪ್ಲಸ್ 2 ಈಸ್ 38. 10 ಸ್ಕ್ವೇರ್ 100 ಪ್ಲಸ್ 2 ಈಸ್ 102. ಹಾಗೇನೆ 8 ಸ್ಕ್ವೇರ್ ಪ್ಲಸ್ 2 ವಿಲ್ ಬಿ 66. ಓಕೆ. 98ನೇದು ಇಫ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಈಸ್ 528 ಸೆಂಟಿಮೀಟರ್ ಸ್ಕ್ವೇರ್, ಸ್ಲ್ಯಾಂಟ್ ಹೈಟ್ ಈಸ್ 12 ಸೆಂಟಿಮೀಟರ್, ರೇಡಿಯಸ್ ಆಫ್ ಕೋನ್ ಕ್ಯಾಲ್ಕುಲೇಟ್ ಮಾಡಿದಾಗ 14 ಸೆಂಟಿಮೀಟರ್ ಸಿಗುತ್ತೆ. ಫಸ್ಟ್ ಆಪ್ಷನ್ ಸರಿಯಾಗಿದೆ. 99ನೇದು ಇಫ್ ಎಲ್ ಮೀನ್ಸ್ ಪ್ಲಸ್, ಎಮ್ ಮೀನ್ಸ್ ಮೈನಸ್, ಎನ್ ಮೀನ್ಸ್ ಮೈನಸ್. ಸೊ ಇಲ್ಲಿ ಎಲ್ ಎಮ್ ಎನ್ ಇದ್ದಲ್ಲಿ ಪ್ಲಸ್ ಮೈನಸ್ ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ರೆ 0 ಬರುತ್ತೆ. 99ಗೆ ಥರ್ಡ್ ಆಪ್ಷನ್ 0 ಇಸ್ ದ ಕರೆಕ್ಟ್ ಆನ್ಸರ್. ಲಾಸ್ಟ್ ಬಂದು ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ಇಲ್ಲೊಂದು
ಓಪನ್ ಮಾಡಿರುವಂತಹ ಒಂದು ಬಾಕ್ಸ್, ಕ್ಯೂಬ್ ಬಾಕ್ಸ್ ಶೇಪ್ ಕೊಟ್ಟಿದ್ದಾರೆ. ಇದಕ್ಕೆ ಅದನ್ನ ಸರಿಯಾಗಿ ನಾವು ವಾಪಸ್ ಜೋಡಿಸಿದಾಗ ಯಾವ್ದು ಕರೆಕ್ಟ್ ಇದೆ ಅಂತಂದ್ರೆ 4th ಆಪ್ಷನ್ ಸರಿಯಾಗುತ್ತೆ. ಇದನ್ನ ಹೇಗೆ ನೋಡಬೇಕು ಅಂತಂದ್ರೆ, ಯಾವುದು ಎರಡು ಇವಾಗ ಇಂಟು ಆ್ಯಂಡ್ ಆಟ್ ಸಿಂಬಲ್ ಬಂದು ಆಪೋಸಿಟ್ ಸೈಡ್ಸ್ ಅಲ್ಲಿ ಇರಬೇಕು ನೀವು ಬಾಕ್ಸ್ ಕ್ಲೋಸ್ ಮಾಡಿದಾಗ. ಸೊ ಇವ್ ಎರಡು ಯಾವ ಇದರಲ್ಲಿ ಪಕ್ಕ ಇದೆ, ಇದರಲ್ಲಿ ಪಕ್ಕ ಇದೆ. ಸೊ ಇದನ್ನ ಎಲಿಮಿನೇಟ್ ಮಾಡಬೇಕು. ಹಾಗೆ ನೀವು ಎಲಿಮಿನೇಟ್ ಮಾಡ್ತಾ ಹೋದ್ರೆ ಉಳಿದಿರುವಂಥದ್ದು 4th ಆಪ್ಷನ್ ಇರುತ್ತೆ. 4th ಆಪ್ಷನ್ ಇಸ್ ರೈಟ್ ಆನ್ಸರ್. ಸೊ ಆಲ್ 100 ಕ್ವೆಶನ್ಸ್ಗೆ ಆನ್ಸರ್ ನಾನು ಕ್ವಿಕ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಿಲ್ಲ ಬಿಕಾಸ್ ವಿಡಿಯೋ ಲೆಂತಿ ಆಗುತ್ತೆ ಅಂತ. ನಿಮಗೆ ಏನಾದರೂ ಕ್ವೆಶನ್ಸ್ ಅಲ್ಲಿ ಡೌಟ್ ಇದೆ ಅಥವಾ ಇನ್ನೂ ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ವಿಡಿಯೋನ ಹೈಪ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.